ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಸಮ್ಮರ್ ಸೀಸನ್ ಇರೋದ್ರಿಂದ ತುಂಬ ಬಿಸಿ ಇದೆ. ಅದಕ್ಕೆ ಎಲ್ಲರೂ ಐಸ್ ಕ್ರೀಮು, ಜ್ಯೂಸು, ಮಜ್ಜಿಗೆ ಕುಡಿದು ಕೂಲ್ ಆಗ್ತಾರೆ. ನಾನಿವತ್ತು ಕೂಲ್ ಆಗೋಕ್ಕೆ ಕೂಲ್ ಆಗಿರೋ ಕುಲ್ಫಿ ಮಾಡ್ತಾ ಇದ್ದೀನಿ. ಒಂದೇ ಮಿಕ್ಸರ್ ಯೂಸ್ ಮಾಡಿಕೊಂಡು 3 ವೆರೈಟೀಸ್ ಕುಲ್ಫಿ ಮಾಡ್ತಾ ಇದ್ದೀನಿ. ನಾನೀಗ ಮಲೈ ಕುಲ್ಫಿ, ಮ್ಯಾಂಗೋ ಸ್ಟಫ್ಡ್ ಕುಲ್ಫಿ ಆ್ಯಂಡ್ ಮ್ಯಾಂಗೋ ಕುಲ್ಫಿ ಮಾಡ್ತಾ ಇದ್ದೀನಿ. ನೀವು ಹೊರಗಡೆ ತಿನ್ನೋದಕ್ಕಿಂತ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1.5 ಲೀಟ್ರ್ ಹಾಲು ತಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. 1.5 ಲೀಟ್ರು ಹಾಲು ಅರ್ಧಕ್ಕೆ ಇಳಿಬೇಕು. ಅಲ್ಲಿವರೆಗೂ ಕುದಿಸ್ತಾನೆ ಇರಬೇಕು. ಮಧ್ಯೆ ಮಧ್ಯೆ ಕೈ ಆಡ್ತಾ ಇರಬೇಕು. ನೋಡಿ, ಈಗ ಅರ್ಧಕ್ಕೆ ಹಿಡಿದಿದೆ. ನಾನು 100 ಗ್ರಾಮ್ ಶುಗರ್ ಹಾಕ್ತಾ ಇದ್ದೀನಿ. ನೋಡಿ, ಸೈಡಲ್ಲೆಲ್ಲ ಚೆನ್ನಾಗಿ ಕೆನೆ ಕಟ್ಕೊಂಡಿದೆ. ನೀವು ಕಾಣಿಸ್ತಾ ಇದೆ ನಿಮಗೆ. ನಾನಿಲ್ಲಿ 1 ಕಪ್ ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ, ಏಲಕ್ಕಿ 2. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕುದಿಸ್ತಾನೆ ಇರಬೇಕು. ಮಧ್ಯ ಮಧ್ಯ ಕೈ ಆಡ್ತಾ ಇರಬೇಕು. ನೋಡಿ, ತಿಕ್ಕಾಗಿದೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಇದಾದ್ಮೇಲೆ ಸೈಡ್ಗೆ ತೆಗೆದಿಟ್ಕೊಂಡು ಕೂಲ್ ಆಗಕ್ಕೆ ಬಿಟ್ಬಿಡ್ಬೇಕು. ನಾನಿಲ್ಲಿ ಮ್ಯಾಂಗೋ ಕುಲ್ಫಿಗೆ ಮ್ಯಾಂಗೋ ಪಲ್ಪ್ನ ತಗೋತಾ ಇದ್ದೀನಿ. ಜಸ್ಟ್ ಮ್ಯಾಂಗೋ ಪಲ್ಪ್ನ ಮಿಕ್ಸಿಗೆ ಹಾಕೊಂಡ್ರೆ ಸಾಕು. ಇದು ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಈಗ ಮ್ಯಾಂಗೋ ಸ್ಟಫ್ಡ್ ಕುಲ್ಫಿಗೆ ಸೀಡ್ನ ರಿಮೂವ್ ಮಾಡಬೇಕು. ಅದನ್ನು ಹಾಗೆ ಇಟ್ಕೋಬೇಕು, ಕಟ್ ಮಾಡಿರೋದನ್ನ. ನೋಡಿ, ಈ ಥರ ಸೈಡಿಂದ ಈ ಥರ ಕಟ್ ಮಾಡಿದ್ರೆ, ಆಮೇಲೆ ಸ್ಪೂನ್ ತೊಗೊಂಡು ಸೀಡ್ನ ರಿಮೂವ್ ಮಾಡ್ಬೋದು. ನಾನಿಲ್ಲಿ 3 ತೊಗೊಂಡಿದ್ದೀನಿ ಮ್ಯಾಂಗೋ ಸ್ಟಫ್ಡ್ ಕುಲ್ಫಿಗೆ. ಒಂದ್ಸರಿ ಮಾಡ್ಕೊಂಡು ತಿಂದರೆ ನೀವು ಮನೇಲಿ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ 3 ರೆಡಿ ಇದೆ. ಇದಕ್ಕೆ ರೆಡಿಯಾಗಿರೋ ಕುಲ್ಫಿ ಮಿಕ್ಸರ್ನ ಹಾಕ್ಕೊಳ್ಳೋಣ. ಇದನ್ನ 7 to 8 ಅವರ್ಸು ರೆಫ್ರಿಜರೇಟ್ ಮಾಡಬೇಕು. ನಾನು ಇದನ್ನ ಗ್ಲಾಸ್ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಫ್ರಿಜ್ಜಲ್ಲಿ ಇಟ್ಟಾಗ ಗ್ಲಾಸ್ ಮೇಲೆ ಇಡಿ, ಇಲ್ಲಾಂದರೆ ವಾಲುತ್ತೆ. ಸಮ್ಮರ್ ಸೀಸನ್ ಇರೋದ್ರಿಂದ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಹೊರಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ಹೈಜಿನಿಕ್ ಆಗೂ ಇರುತ್ತೆ. ಪ್ರಿಸರ್ವೇಟಿವ್ಸ್ ಇದೇನೂ ಇರಲ್ಲ. ನೋಡಿ, ಇದು ಮಲೈ ಕುಲ್ಫಿ ಬೇಸು. ಇದಕ್ಕೆ ಮ್ಯಾಂಗೋ ಪ್ಯೂರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಂಗೋ ಕುಲ್ಫಿಗೆ ಮಿಕ್ಸರ್ ರೆಡಿ ಆಗುತ್ತೆ. ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ, ಮೊದಲು ಮಲೈ ಕುಲ್ಫಿ ಹಾಕ್ತಾ ಇದ್ದೀನಿ. ತುಂಬ ರಿಚ್ ಆಗಿ ಕ್ರೀಮಿ ಆಗಿದೆ ಇದು ಮಿಕ್ಸರು. ಮಿಕ್ಕಿದ 3 ಗ್ಲಾಸ್ಗೆ ಮ್ಯಾಂಗೋ ಕುಲ್ಫಿ. ನೋಡಿ ಎಷ್ಟು ಚೆನ್ನಾಗಿದೆ, ತಿಕ್ಕಾಗಿ ಕ್ರೀಮಿ ಆಗಿದೆ. ಫುಲ್ಲಿ ಲೋಡೆಡ್ ವಿತ್ ಡ್ರೈ ಫ್ರೂಟ್ಸ್. ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಕುಲ್ಫಿ ರೆಡಿ ಆಗುತ್ತೆ. ನೋಡಿ, ಇದು ಫ್ರಿಜ್ಜಿನ ತೆಗೆದಿಟ್ಟಿರೋದು. ಆಫ್ಟರ್ 8 ಅವರ್ಸು 5 ಮಿನಿಟ್ಸ್ ಹೊರಗಡೆ ಬಿಟ್ಬಿಡಿ. ತುಂಬ ಕೋಲ್ಡ್ ಇದೆ. ಆಮೇಲೆ ಸಿಪ್ಪೆನೂ ರಿಮೂವ್ ಮಾಡೋಕ್ಕಾಗಲ್ಲ. 5 ಮಿನಿಟ್ಸ್ ಬಿಟ್ಟಾದಮೇಲೆ ಸಿಪ್ಪೆ ತೆಗಿಬೇಕು. ನೋಡಿ, ಈಗ ಇದನ್ನು ಕಟ್ ಮಾಡ್ಕೋಬೇಕು.
ಮ್ಯಾಂಗೋ ಸ್ಟಫ್ಡ್ ಕುಲ್ಫಿ ರೆಡಿ ಆಗಿದೆ. ನೋಡೋಕೆ ಎಷ್ಟು ಯಮ್ಮಿ ಆಗಿದೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಂಗೋ ಕುಲ್ಫಿನೂ ರೆಡಿ ಆಗಿದೆ, ಮಲೈ ಕುಲ್ಫಿನೂ ರೆಡಿ ಆಗಿದೆ. ನಿಮಗಿದು ರಿಮೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ವಾಟರಲ್ಲಿ ಇಟ್ಟರೆ ಈಸಿಯಾಗಿ ತೆಗಿಬೋದು. ಮಲೈ ಕುಲ್ಫಿ ಒಂದೇ ಶಾರ್ಟಲ್ಲಿ ಒಂದೇ ಮಿಕ್ಸರ್ ಯೂಸ್ ಮಾಡಿಕೊಂಡು ನಾವು 3 ವೆರೈಟೀಸ್ ಆಫ್ ಕುಲ್ಫಿ ಮಾಡ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ತುಂಬ ರಿಚ್ಚು ಆಗಿರುತ್ತೆ. ನಿಮ್ಗೆ ಏನು ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕೋಬೋದು, ಬೇಕಂದರೆ ಕೋವಾನು ಹಾಕೋಬೋದು. ಇದಕ್ಕೆ ಸ್ವೀಟ್ಲೆಸ್ಸು ನಾನಿಲ್ಲಿ ಯೂಸ್ ಮಾಡಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾನು ಮಾಡಿದ್ದೀನಿ. ಹಾಲು, ಡ್ರೈ ಫ್ರೂಟ್ಸು ಮತ್ತು ಶುಗರ್ ಅಷ್ಟೇ ಹಾಕಿರೋದು. ನೀವು ಬೇಕಂದರೆ ಕೋವಾನು ಹಾಕೋಬೋದು. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.